ಮೇಡಮ್ ನಮಸ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಬರ್ತಾ ಇದೆಯಲ್ಲ, ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಮತ್ತೆ ಯಾಕೆ? कांग्रेस को। ಯಾಕೆ? हम सपोर्ट करते हैं कांग्रेस वाले। ಏನೇನ್ ಕೆಲಸ ಮಾಡಿದೆ ಕಾಂಗ್ರೆಸ್ ಒಳ್ಳೆ ಕೆಲಸ? जरा गली में सपोर्ट करते हैं, सब हमारा हेल्प करते हैं। ಮೇಡಮ್, ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಮತ್ತೆ ಯಾಕೆ? ನಮ್ಮ ಬೆಲ್ಲ ಕಾಂಗ್ರೆಸ್ಸಿಗೆ ಹಾಗೆ ಹೆಲ್ಪ್ ಆಗಿದೆ ಮ್ಯಾಮ್. ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ. ಅದೇ ಏನ್ ಹೆಲ್ಪ್ ಆಗಿದೆ ಈ ಕ್ಷೇತ್ರದಲ್ಲಿ? ಅವ್ರ ಅನುದಾನ ಏನೇನ್ ಕೊಡುಗೆ ಕೊಟ್ಟಿದ್ದಾರೆ ಅವರು? ನೀವೆಲ್ಲ ಮಾಡಿದಿರಲ್ಲ. ಅದೇ 2,000 ಹಾಕಿರೋದು ಕಾಂಗ್ರೆಸ್ ತಾನೆ ಅದು ಮ್ಯಾಮ್. ಹಾ, ಹಂಗಾಗಿ ಅದು ಕೂಡ. ಮತ್ತೆ ಈಗ ಬಸ್ ಫ್ರೀ ಮಕ್ಳಿಗೆ ಎಷ್ಟೋ ಎಜುಕೇಶನ್ಗೆ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ಸಿಗೆ ಬೆಂಬಲಿಸ್ತೀರಾ? ಥ್ಯಾಂಕ್ ಯು. ಉಪಚುನಾವಣೆ ಬರ್ತಾ ಇದೆ, ನೀವು ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಾ? ನಾವು ಕಾಂಗ್ರೆಸ್ಸಿಗೆ. ಯಾಕೆ? ಯಾಕಂದರೆ ಅದರಿಂದ ಸ್ವಲ್ಪ ಒಳ್ಳೇದಾಗಿತ್ತು ನಮಗೆ. ಆವಾಗ ಅಜ್ಜಾರು ಇದ್ದಾಗೆಲ್ಲ ನಮಗೆ ಇವು ಮನೆಗಳು ಆಗಿದ್ವಲ್ಲ, ಅವಾಗೆಲ್ಲ ಸ್ವಲ್ಪ ಇದು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ಯಾವಾಗಲೂ ಕಾಂಗ್ರೆಸ್ಸಿಗೆ. ನೀವು ಪ್ರತಿ ಸರಿ ಎಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೀರಲ್ಲ, ಅದರಿಂದ ನಿಮ್ಮ ಈ ಕ್ಷೇತ್ರಕ್ಕೆ ಏನು ಉಪಯೋಗ ಆಗಿದೆ? ನಿಮ್ಮ ಮತ ಯಾವ ಕ್ಷೇತ್ರಕ್ಕೆ? ನಿಮ್ಮ ಬೆಂಬಲ ನಮ್ ಬೆಂಬಲ ಕಾಂಗ್ರೆಸ್ಗೆ ಹಾಕ್ತಿವ್ರಿ. ಕಾಂಗ್ರೆಸ್ ಚೆನ್ನಾಗ್ ಕೆಲಸ ಮಾಡೈತಿ. ಏನ್ ಕೆಲಸ ಮಾಡೈತಿ? ಬೆನಿಫಿಟ್ ಎಲ್ಲಾ ಹೆಣ್ಮಕ್ಳಿಗೂ ಕೊಡ್ತಾರೆ. ಕರೆಂಟಿನ ಬಿಲ್ ಮತ್ ಬಸ್ ಫ್ರೀ ಮತ್ 2,000 ರೂಪಾಯಿ ಎಲ್ಲಾ ಪ್ರತಿಯೊಂದು ಸೌಕರ್ಯ ಮಾಡ್ಕೊಟ್ಟಾರೆ. ಹಂಗಾಗಿ ನಾವು ಕಾಂಗ್ರೆಸ್ಗೆ ಮಾಡೋದು. ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಒಂದು ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಒಂದು ಮತದಾರರು ಅವರ ಒಂದು ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಇಲ್ಲಿ ನಿಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ನಿಮ್ಮ ಮತವನ್ನು ಯಾರಿಗೆ ಹಾಕ್ಕೊಳ್ತಾ? ಸರ್, ನಾವು ಚಿಕ್ಕವರಿದ್ದಾಗಿದ್ದನು ನೋಡ್ಕೊಂತ ಬಂದಿರೋದು ಕಾಂಗ್ರೆಸ್ನ. ಯಾಕಂತಂದ್ರೆ ಅಜ್ಜವರು ತುಂಬಾ ಕೆಲಸ ಮಾಡಿದ್ರು, ತುಂಬಾ ಅಭಿವೃದ್ಧಿ ಮಾಡಿದ್ರು. ಈ ನಮ್ಮ ಏರಿಯಾ ಯಾವ ತರ ಇದ್ದಿದ್ದು ಯಾವ ತರ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ, ನನ್ನೇನ್ ಹೇಳೋದ್ ಬೇಕಾಗಿಲ್ಲ. ಇಷ್ಟೆಲ್ಲ ಆದ್ಮೇಲೂ ನಾನು ಅದಕ್ ಬಿಟ್ಟು ಬೇರೆ ಯಾವ್ದಕ್ಕಾಗಿದೆ? ಅಂದ್ರೆ ಈಗ ನಿಮ್ಮ ಕ್ಷೇತ್ರದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ. ಅವ್ರ ಅಜ್ಜರು ಮತ್ತೆ ಮಲ್ಲಣ್ಣವರು, ಅದಾದ್ಮೇಲೆ ಈಗ ಸಮರ್ಥ ಅವರು. ಈಗ ಸಮರ್ಥ ಇನ್ನೂ ಚೆನ್ನಾಗ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ಅದನ್ನ ಗಳಿಸ್ತಾರೆ. ಈಗ ನಮ್ಮಲ್ಲೆಲ್ಲ ಎಲ್ಲಾರ ಹತ್ರನೂ ನಂಬಿಕೆ ಗಳಿಸ್ತಾರೆ. ನವೀನ್ ಕುಮಾರ್ ನೋಡ್ತಾ ಇದ್ರಿ ವೀಕ್ಷಕರೇ, ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತದಾನ ಮಾತುಗಳು ಹೀಗಿದೆ. ಸರ್, ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ತಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್ ಇದ್ರ ಬಗ್ಗೆ? ನೋಡಿ ಸರ್, ನಮ್ದು ಏನಂತ ಹೇಳಿದ್ರೆ, ಇಲ್ಲಿ ಶಾನು ಸಿಂಗ್ರಂಪರು, ಮಲ್ಲಿಕಾರ್ಜುನ ಅವರು ಮೊದ್ಲಿಂದ ಅವ್ರು ಕೆಲಸ ಮಾಡಕ್ ಬರಕತ್ತಾರೆ. ಎಲ್ಲ ಒಳ್ಳೇದ್ ನಡ್ಸ್ಕೊಂಡು ಹೋಗತ್ತಾರೆ. ಯಾವ್ದು ಇದು ಇದು ಇಲ್ಲ. ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಬೇಕಾದಂಗೆ ಅವರು ದಕ್ಷಿಣ ಭಾಗದಷ್ಟೇ ಉತ್ತರ ಭಾಗದಲ್ಲಿ ಮಾಡಿದ್ದಾರೆ. ಈಗ ಮಲ್ಲಿಕಾರ್ಜುನ ಪ್ರಭಾ ಅವರು MP ಆಗಿದ್ದಾರೆ. ಅವ್ರು ಚೆನ್ನಾಗಿ ಕೆಲಸ ಮಾಡಕತ್ತಾರೆ. ಅವರಿಂದ ನಮ್ಗೆ ಬಹಳ ಸಹಾಯ ಆಗ್ತಿದೆ. ಯಾರು ಏನ್ ಹೇಳ್ತಾರೆ ಏನಿಲ್ಲ, ಹೌದಿಲ್ಲ ಇಲ್ಲ ಇಲ್ಲ, ಅವ್ರು ಮಾಡಕತ್ತಾರಲ್ಲ ಕೆಲಸ, ಒಳ್ಳೆ ಕೆಲಸ ಮಾಡಕತ್ತಾರೆ. ಅವ್ರಿಗೆ ಓಟ್ ಕೊಡೋದು ನಮ್ಮ ಧರ್ಮ ಇದೆ. ನಾವು ಕೊಟ್ಟೇ ಕೊಡ್ತೀವಿ ಅವ್ರಿಗೆ ಓಟ್. ನಾವೆಲ್ಲರೂ ಕೊಡ್ಬೇಕಂತ ನಾವು ತೀರ್ಮಾನ ಮಾಡಿದೀವಿ. ಅಂದ್ರೆ ಮುಂದೆನೆ ಅವ್ರು ಬರ್ಲಿ, ಚುನಾಯಿತ ಆಗ್ಲೇಬೇಕು. ಸಿದ್ಧಾರ್ಥ ಇದಾರಲ್ಲ ಅವ್ರ ಮಗ, ಮಲ್ಲಿಕಾರ್ಜುನ ಮಗ, ಅವರು ತಮ್ಮ ಸಮರ್ಥ, ಅವ್ರಿಗೆ ಆರ್ಸ್ಕೊಂಡ್ ಬರ್ಲೇಬೇಕು. ಬಂದ್ರೆ ಮುಂದೆ ಚೆನ್ನಾಗಿದೆ. ಇಲ್ಲ ಮೊದ್ಲಿಂದ ನಾವು ಯಾವ್ದು ಇಲ್ಲಿ ಬೇರೆ ಪಕ್ಷ ಬಂದಿಲ್ಲ, ಅದೇ ಪಕ್ಷ ಬರ್ತಿರೋದು. ಶಿವಶಂಕರ್ ಅವರು ಬಹಳ ದಿನದಿಂದ ಇಲ್ಲಿ ಬಹಳ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರ ನಿಧನದಿಂದಾಗಿ ಅವರು ಮೊಮ್ಮಗನಿಗೆ ಕೊಟ್ಟಿದ್ದಾರೆ. ಅವ್ರು ಮಾಡ್ಕೊಂಡು ಹೋಗ್ತಾನಂತ ನಮ್ಗೆ ನಂಬಿಕೆ ಇದೆ. ಅವ್ರಿಗೆ ಕೊಟ್ರೆ ನಮ್ಗೆ ಭಾರಿ ಒಳ್ಳೇದು. ನಾವು ಕೊಡ್ತೀವಿ, ಅವ್ರಿಗೆಲ್ಲ ಓಟ್ ಕೊಡ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಸಾಕಷ್ಟು ಜನ ಹೇಳ್ತಾರೆ ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ. ಅವ್ರು ಹೇಳಿ ಯಾರೊಬ್ಬರು ಹೇಳಿದ್ರೆ ಇದಕ್ಕಲ್ಲ, ನಮ್ ಕಣ್ಣು ನನಗೆ ಹೇಳಕತ್ತೀವಿ ನಾವು. ಚೆನ್ನಾಗಿದೆ, ಮತ್ತೇನ್ ಮಾಡ್ಬೇಕು? ವಿದ್ಯಾಭ್ಯಾಸ ಮಾಡಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಇದು ಕೊಟ್ಟಿದ್ದಾರೆ, ಒಳ್ಳೆ ಆಸ್ಪತ್ರೆ ಕಟ್ಟಿದ್ದಾರೆ, ಬೇಕಾದಂಗೆ ಮಾಡಕತ್ತಾರೆ. ಅದ್ರಿಂದ ಏನ್ ತೊಂದ್ರೆ ಇಲ್ಲಲ್ಲ. ಜನ ಎಲ್ಲ ಬಹಳ ಹೊರಗಿನ ದೇಶದ ಜನ ಬರಕತ್ತಾರೆ, ತೋರ್ಸಕತ್ತಾರೆ, ಮಾಡಕತ್ತಾರೆ. ಬಹಳ ಇಂಪ್ರೂವ್ ಆಗಿದೆ ಸರ್. ದಾವಣಗೆರೆಯಲ್ಲಿ ಏನಿಲ್ಲ, ಉತ್ತರ ಭಾಗದಷ್ಟು ಮೇಲೆ. ದಕ್ಷಿಣ ಭಾಗದಲ್ಲಿ ಒಳ್ಳೆ ಆಸ್ಪತ್ರೆ ಕಟ್ಟಿದಾರಲ್ಲ ಅಲ್ಲಿ ಬೇತ್ ರೋಡ್ ಅಲ್ಲಿ ಇದೆಯಲ್ಲ, ದೊಡ್ಡ ಆಸ್ಪತ್ರೆ ಕಟ್ಟಿದ್ದಾರೆ. ಇನ್ನೂ ಕೂಡ ಚಾಲನೆ ನೀಡಿಲ್ಲ, ಇನ್ನೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ. ವ್ಯವಸ್ಥೆಯಲ್ಲಿ ನೋಡಕತ್ತೈತೆ, ಜನ ಹೋಗತ್ತಿಲ್ಲ ಅಷ್ಟೇ. ಜನ ಪ್ರೈವೇಟ್ ನಲ್ಲಿ ಹೋಗ್ತಿದ್ದಾರೆ, ಜನ ಹೊರಗಡೆ ಹೋಗ್ತಿದ್ದಾರೆ. ಆತರ ಮಾಡ್ತಿದ್ದಾರೆ. ಏನಿಲ್ಲ, ಒಳ್ಳೆ ಕೆಲಸ ಮಾಡಕತ್ತಾರೆ. ಅವ್ರಿಗೆ ಓಟ್ ಕೊಡೋದು ನಮ್ ಧರ್ಮ ಇದೆ, ನಾವು ಕೊಡ್ತೀವಿ ಅವ್ರಿಗೆ ಓಟ್ ಕೊಡೋದು ನಾವೆಲ್ಲ. ನಮ್ಮ ಹೆಸರು ಮೊಹಮ್ಮದ್ ಹನೀಫ್ ಅಂತ. ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಸಾಕಷ್ಟು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಸರ್, ಈ ಬಾರಿ ತಮ್ಮ ಪ್ರಕಾರ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ತಾವು ಇಲ್ಲಿ ಯಾವುದು ಜಾಸ್ತಿ ಪಕ್ಷದ ಒಂದು ಗಾಳಿ ಇದೆ ಸರ್? ನಮ್ಮ ಅನಿಸಿಕೆ ಪ್ರಕಾರ ಈಗ ಮುಸ್ಲಿಮ್ಸ್ ಜಾಸ್ತಿ ಅದೇವ್ ನಾವು.
ನಮಗೆ ಈ ಸತಿ ಬೇಕಾಗಿತ್ತಂತ ನಾವು ಯೋಚನೆ ಮಾಡಿದ್ವಿ. ನಮಗೆ ಕೊಡ್ಬೋದಾಗಿತ್ತು, ಅವರು ಕೊಡ್ಲಿಲ್ಲ. ಮತ್ತೆ ಅವ್ರ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಕಂದರ ಮಂತನ್ನದವ್ರಿಗೆ ಕೊಡ್ಬೇಕನ್ನೋದು ಅವ್ರ ಕಾಂಗ್ರೆಸ್ ಪಕ್ಷದ ಒಂದು ಇದು ಇದೆ. ಆದ ಕಾರಣ ಅವ್ರಿಗೆ ಕೊಡದಾರ ಸಮರ್ಥಿಗೆ. ಈ ಸತಿ ನಾವು ಸಮರ್ಥಿಗೆ ಸಪೋರ್ಟ್ ಮಾಡೋಣ ಅಂತ ಮಾಡಿದ್ವಿ. ನೆಕ್ಸ್ಟ್ ಆದ್ರೆ ನಮಗೆ ಏನಾದ್ರು ಕೊಡ್ತಾರಂತ ಒಂದು ಭಾವನೆ ಇಟ್ಕೊಂಡ್ವಿ ನಾವು ಅಷ್ಟೇ. ಸರ್, ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿದ ಅಂತ ಹೇಳಿ ಕೆಲವೊಬ್ರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದಾರೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಅಸಮಾಧಾನ ನಮಗೆ ಇತ್ತು. ಈಗ ಅವರು ಅಜ್ಜಾರ್ ತೀರ್ಕೊಂಡಿದ್ದಾರೆ. ಅವ್ರು ಕಾಂಗ್ರೆಸ್ ಪಕ್ಷದ ಒಂದು ಇದು ನಡೆದಿದೆ, ತೀರ್ಕಂದರ್ ಮನೆಯವರಿಗೆ ಕೊಡ್ಬೇಕು ಅನ್ನೋದು ಒಂದು ಕಾಂಗ್ರೆಸ್ ಪಕ್ಷದ ಒಂದು ಇದು ಇದೆ ಅಭಿಯಾನ. ಅದಕ್ಕೋಸ್ಕರ ಈ ಸತಿ ಅವರಿಗೆ ಕೊಟ್ಟಿದ್ದಾರೆ. ಈಗ ಮತ್ತೆ ನೆಕ್ಸ್ಟ್ ಆದ್ರೂ ನಮಗೆ ಕೊಡ್ಲಿ ಅನ್ನೋ ನಮ್ದು ಒಂದು ಅನಿಸಿಕೆ, ನಮ್ಮ ಭಾವನೆ. ಸರ್, ಈ ಬಾರಿ ಎಷ್ಟು ಮತ ಅಂತರದಿಂದ ಕಾಂಗ್ರೆಸ್ ಗೆಲ್ಬಹುದು ಸರ್, ಅಥವಾ ಬಿಜೆಪಿ ಪಕ್ಷಕ್ಕೆ ಏನಾರ ಇದರಿಂದ ಲಾಭ ಆಗ್ಬೋದಾ? ಬಿಜೆಪಿ ಪಕ್ಷಕ್ಕೆ ಏನೋ ಲಾಭ ಆಗೋದಿಲ್ಲ, ಕಾಂಗ್ರೆಸ್ಗೆ ಒಂದ್ ಸ್ವಲ್ಪ ಟಫ್ ಆಗ್ಬೋದು, ಬಹಳ ಕಮ್ಮಿ ಬಹುಮತದಿಂದ ಗೆಲ್ಬಹುದು ಅನ್ಸತ್ತೆ. ಸರ್, ನಿಮ್ಮ ಹೆಸರು? ಅನ್ವರ್ ಭಾಷಾ ಅಂತ. ಸರ್, ಮತ್ತೊಂದು ಬಾರಿ ತಾವು ಇಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಎಲ್ಲ ಕಡೆಗೂ ಅಡ್ಡಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ನೀವು ಇಲ್ಲೇ ಮತದಾರರಾಗಿ ಇಲ್ಲೇ ನಿವಾಸಿಗಳಾಗಿದ್ದೀರಾ. ಹಾಗಾಗಿ ತಾವು ಇಲ್ಲಿನ ಅಭಿವೃದ್ಧಿ ಬಗ್ಗೆ ತಾವ್ ಏನ್ ಹೇಳ್ತೀರಾ? ಅಭಿವೃದ್ಧಿ ನೋಡಿ ಸರ್, ದಕ್ಷಿಣ ಕಡೆಗೆ ಸ್ವಲ್ಪ ಕಮ್ಮಿನೇ ಆಗಿದೆ. ಹೇಳ್ಕಂತ ದಕ್ಷಿಣ ಕಡೆಗೆ ಏನು ನಮ್ಗೆ ಅಂತ ಸವಲತ್ತಿಲ್ಲ. ಏನಾರು ಬೇಕಂದ್ರೆ ಈ ಕಡೆಗೆ ಬರ್ಬೇಕು, ಈ ಕಡೆಗೆ ಬರ್ಬೇಕು. ಅಲ್ಲೇನೋ ಒಂದು ದೊಡ್ಡ ಆಫೀಸ್ ಇಲ್ಲ, ಒಂದ್ ಒಳ್ಳೆ ಆಸ್ಪತ್ರೆ ಅಂತ ಇಲ್ಲ. ಈಗ ಗೌರ್ಮೆಂಟ್ ಏನಾರು ಕೆಲಸ ಮಾಡಿಸ್ಬೇಕಂದ್ರೆ ಈ ಕಡೆಗೆ ಬರ್ಬೇಕು ಹೆಣ್ಮಕ್ಳು. ನಮಗೆ ಅಭಿವೃದ್ಧಿ ಅದು ಆಗ್ಬೇಕು. ಇವ್ ರೋಡ್ ಆಗಿದ್ದೇವೆ, ನಾವು ಚರಂಡಿ ಮಾಡಿದ್ದೇವೆ, ಅಭಿವೃದ್ಧಿ ಮಾಡಿದ್ವಿ ಅಂದ್ರೆ ನೋಡ್ತಿರಲ್ಲ ಜನ ಸಂದಣಿ ಹೆಂಗಿರ್ತೈತಿ, ತಿರುಗಾಡೋದಕ್ಕೆ ಕಷ್ಟ ಐತಿ. ಮಕ್ಕಳು ನೋಡ್ತಿರಲ್ಲ, ವಿದ್ಯಾಭ್ಯಾಸದ ಒಳ್ಳೆದೊಂದು ಕಾಲೇಜ್ ಮಾಡಿಲ್ಲ ಅವರು. ಇಲ್ಲ ಈ ಕಡೆಗೆ ಬರ್ಬೇಕು, ಬಡವ್ರು ಹೆಂಗ್ ಓದ್ಬೇಕು. ಅದೇ ನಮಗೆ ಅಭಿವೃದ್ಧಿ. ಕಾಲೇಜ್ ಆಗ್ಬೇಕು, ಒಳ್ಳೆ ಆಸ್ಪತ್ರೆ ಆಗ್ಬೇಕು, ಏನಾರ ಅಫಿಷಿಯಲಿ ಕೆಲಸ ಆಗ್ಬೇಕಂದ್ರೆ ಆ ಕಡೆ ಬೇಕು ನಮಗೆ. ಆದ ಕಾರಣ ಆದಷ್ಟು ಅದು ನಮಗೆ ಮಾಡಿದ್ರೆ ಒಳ್ಳೇದಂತ ನಾವು ಅನಿಸ್ತದೆ. ಧನ್ಯವಾದಗಳು ಸರ್. ಸರ್, ನಿಮ್ಮ ಹೆಸರು? ಅನ್ವರ್ ಭಾಷಾ ಅಂತ.